ಶಿವನೇ ಶಾಂಬುಲಿಂಗ ಇದೆಂತ ಕಾಲ ಬಂತಲಿ ಐತಿಪ್ಪ. ಸೌದೊಳಗೆ ಆರಾಮಾಗಿ ಕಾಲು ಚಾಚ್ಕೊಂಡು ಕೂತ್ಕೊಂಡು ನಾವೆಲ್ಲ ನೋಡಬಾರದನ್ನ ನೋಡಿದ್ವಲ್ಲೋ. ಈ ಖಾಸಗಿ ಚಾನಲ್ಗಳು ನಮ್ಮ ಕುಲಕೋಟಿ ಜನಕ್ಕೆ ತೋರಿಸಿ ನಮ್ಮನ್ನೆಲ್ಲ 3 ಕಾಸಿಗೆ ಮಾನ ಹರಾಜ್ ಹಾಕ್ಬಿಟ್ವು ಕಣ್ಲ. ಹಂಗಾಗಿ ಈ ಖಾಸಗಿ ಚಾನಲ್ನವ್ರನ್ನ ಒಳಿಕೆ ಬಿಟ್ಕೊಳ್ಳೋದು ಬೇಡ, ಇವರು ಸಾಬ್ರಿನೇ ಬೇಡ ಅಂತೇಳಿ ಅವರೇ ಒಂದು ಚಾನಲ್ನ ಸ್ಟಾರ್ಟ್ ಮಾಡ್ತಾವ್ರಂತಲ್ಲ ತಿಪ್ಪೇಸಿ. ಇನ್ನು ಮೇಲೆ ಅವರು ಸೌದದೊಳಗೆ ಕೂತ್ಕೊಂಡು ಪಿಕ್ಚರ್ ನೋಡಿದ್ದು ಕಚ್ಚೆ ಪಂಚೆ ಅರ್ಧಕೊಂಡು ಹೊಡೆದಾಡಿದ್ನ ಇನ್ನು ಮೇಲೆ ನೋಡಕ್ಕಾಗಲ್ವಲ್ಲೋ ಅಂತ ನಮ್ಮ ತರಕಾರಿ ಮಾರೋ ತಿಮ್ಮಕ್ಕನ ಮಗ ಬಸವ ತಲೆ ಮೇಲೆ ಕೈ ಹೊತ್ಕೊಂಡು ಕುಂತವನಲ್ಲ ಕಂಡ. ಹೋಗ್ಲಿ ಬಿಡು ಬಸವಣ್ಣ, ನೀನ್ ಯಾಕೆ ಯೋಚನೆ ಮಾಡ್ತೀಯ? ಯಾರ ಹೆಂಗನ ಮಾಡ್ಕೊಂಡು ಏನಾನ ನೋಡ್ಕೊಂಡು ಹಾಳಾಗೋಲಿ. ನಮ್ಮ ಜನಗಳನ್ನ ನಗ್ಸಕ್ಕೆ ಒಂದಿಷ್ಟು ಕಾಮಿಡಿ ತೋರ್ಸ್ಬಿಡಮಿ. ಏನಂತೀಯಪ್ಪ ನೀನು? ಅವ್ರೊಂದಿಷ್ಟು ನಗ್ಲಿ, ಈ ಆಳು ಉಸಾಬ್ರನ್ನೆಲ್ಲ ಬಿಟ್ಟು ಏನಂತೀಯ? ಸೂರ್ಯ ಹಚ್ಕೊಳ್ರ ಹಂಗಾರೆ ಅದೇನು ಕಾಮಿಡಿ ಅಂತ ನಾವು ನೋಡ್ತೀವಿ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಏನು ಸ್ಟ್ಯಾಂಡರ್ಡು, ಏನು ಸುಡುಗಾಡು, ಏನು ಕತೆ, ಏನು ಮಾಡ್ಕೋತಾವ ಹೆಣ್ಮಕ್ಳು, ಏನು ಮಾಡ್ತಾವೆ ಇವು. ನಾವರ ಕಡಿಮೆ ಏನು ಸೆಂಟ್ ಹಚ್ಕೊಂತೀವಿ, ಏನು ಕತೆ ಹಬ್ಬ. ಸ್ಪ್ರೇ ಟಿ ವಿ ನೋಡ್ಬಿಡ್ತಾರೆ, ಸ್ಪ್ರೇ ಹಚ್ಕೊಂಡು ಅವ ಯಾವ ಬರೀ ಮೇಲೆ ಎತ್ಕೊಂಡು ಅದು ಆ್ಯಕ್ಸಿ ಡಿಟರ್ಜೆಂಟ್ ಸ್ಪ್ರೇ ಅಂತೇಳಿ ಅದನ್ನು ಹೊಡ್ಕೊಂಬಂದು ಹಿಂಗೆ ನಿಂತ್ಕೊಳ್ಳಿ ಇಬ್ಬರು ಹುಡುಗಿಯರು ಓಲ್ಡ್ ಬಂದು ಅವ್ರು ಅಪ್ಪಿಕೊಂಡ್ಬಿಡ್ತಾರೆ. ಅಪ್ಪಿಕೊಂಡು ಸಿಕ್ಕ ಕಡೆ ಮುಟ್ಟು ಹೊತ್ತುಬಿಟ್ರೆ ಅವನ್ನೆಲ್ಲ ಮುಕ್ಕನ್ನು ಕೊಡ್ಕೊಂಡು ಹಿಂಗೆ ಬಿದ್ದಿರ್ತಾನವ. ಇದನ್ನು ನೋಡಿ ನಮ್ಮ ಮಾವನ ಮಗ ಒಳ್ಳೆ ವಯಸ್ಸು ಹುಡುಗ. ಈಗ ಏನಪ್ಪ ಅಂದ್ರೆ ಈಗ BSc ಫಸ್ಟ್ ಓದ್ತಾನವ, ಒಳ್ಳೆ ಡ್ರೆಸ್ ಮಾಡ್ಕೊಂಡು ಟ್ರಿಮ್ಮಾಗಿ ಆ್ಯಕ್ಸಿಡ್ ಸ್ಪ್ರೇ ಮಾಡ್ತದೆ. ಏನು ಮಾಡ್ಕೊಳಕತ್ತಿಂದೆ? ಏಯ್ ಮಾವ ಸುಮ್ಮನೆ ಅಂದವ, ಯಾಕಂದ್ರೆ ಸ್ಪ್ರೇ ಮಾಡ್ಕೊಳಕತ್ತೇನೆ. ಟಿ ವಿ ನೋಡಿ ಇಲ್ಲ ಹುಡುಗಿಯರು ಬೆನ್ನತ್ತಾರಂದ. ಹೌದನ ಅಂದ ನೋಡಿದ್ರೆ ನಾವು ಹಾಕ್ಯದಾಗ ನಿಂದ್ರಂದೆ. ನಾನು ಹಾಕ್ಕೊಂಡವ ದಾರಿ ನಿಂತ್ಕೊಂಡ, ಒಬ್ಬರು ಒಳ್ಳೆ ನೋಡಲ್ಲ ಇದನ್ನು ಕೋಡಿನ ಅಲ್ರಿ. ಟಿ ವಿ ಪ್ರಚಾರಕ್ಕೆ ಮಾಡ್ತಾರೆ ಅವರು. ಇವ ಏನು ಹೊಡ್ತಕೊಂಡು ಹಚ್ಚಿಗಣ್ಣಿಗೆ ಹೊಡೆದ್ರೆ ಹುಡುಗಿಯರು ಬರ್ತಾನೆ ಹೊಡ್ಕೊಂಡು ನಿಂತ. ನಾನು 2-3 ದಿವಸ ನೋಡಿದೆ, ಒಬ್ಬರ ಹುಡುಗಿಯರು ನೋಡಿದ್ರೆ ನಾನು ಬಂದೆ, ಅಲ್ಲ ಮಾವು ಖರೆ ಐತಿ ನಾವು ಸುಮಾರು ಐತೆ ಅಂದ್ರೆ ಇದು ನೋವು ಅಂತ ಅಂತ ನಾನು. ಅದು ಸುಮಾರಲ್ಲಿ ತಮ್ಮ ನೀ ಸುಮಾರು ಐತಿ ನಾನು. ಯಾಕಂದ್ರೆ ನೀ ತಪ್ಪು ಮಾಡಿದಿ, ಡ್ರೆಸ್ ಮೇಲೆ ಹಾಕ್ಯದ ಹೊಡ್ಕಂತ ನೋಡಿ. ಇಲ್ಲಿ ಟಿ ವಿಗೆ ಬರೇ ಮೇಲೆ ನಿಂತು ಹೊಡ್ಕೊಂತಾನ. ಅದಕ್ಕೊಂದು ಕೆಲಸ ಮಾಡಿ ನೀನು, ಏನಂದು ಹೊರಗೆ ಹೋಗು, ಒಂದು ಫುಲ್ ಬಾಟ್ಲಿ ತಗ, ಹೆಂಗೆ ಬೇಕು ಹಂಗೆ ಹೊಡ್ಕ ನೀನು. ಹೊಡ್ಕೊಂಡು ಹಿಂಗೆ ನಿಂದ್ರೆ ನೋಡಿ ಹೆಂಗೆ ಬರ್ತಾನೆ ಅಂದೆ ನಾನು. ಖರೆ ಮಾವಂದ ನೋಡಿ ಪ್ರಯೋಗ ಮಾಡಿ ನೋಡಂದೆ. ಹುಚ್ಚುಳ ಮಗ ವಯಸ್ಸರ ಮದ ತಿಳಿಯಂಗಿಲ್ಲ. ಇವು ನೋಡಿ ಪ್ರಭಾವಿತರಾಗಿಬಿಟ್ಟಿರ್ತಾರೆ. ಅವದ ನಿಂತ್ಕೊಂಡು ಹಚ್ಚಿ ಹೊಡ್ಕೊಂಡ ಅದು ಎಣ್ಣೆ ಇಳಿಯಕೈತಿ, ಯಾರೋ ಒಬ್ಬರು ಒಳ್ಳಿಲ್ಲ. ನಾನು ಬಂದು ಯಾಕೆ ಮಾಡಿದೆ ಅಂದ, ನಮಸ್ಕಾರ ಮಾಡಿಬಿಟ್ಟವ. ಇವತ್ತಿಂದ ಈ ಸ್ಪ್ರೇ ಯಾಕೆ ಹೇಳೋದಿಲ್ಲ. ಅದಕ್ಕೆ ಈ ಪ್ರಚಾರಕ್ಕೆ ಮಾರು ಹೋಗ್ಬೇಡ್ರಿ, ಇದ್ದದ್ದನ್ನು ಸ್ವೀಕಾರ ಮಾಡಿರಿ. ನಗೋದ್ರಲ್ಲಿ ಎಷ್ಟು ಜನಪ್ಪ ಅಂದ್ರೆ 4 ನಮೂನಿ ಜನ ಅದಾರೆ. ನಾನು ಕಾರ್ಯಕ್ರಮಕ್ಕೆ ಹೋದ್ಮೇಲೆ ಶಾಸ್ತ್ರೋಕ್ತವಾಗಿ ನಗುವಿನಲ್ಲಿ 6 ಪ್ರಕಾರ ಇದೆ, ಅದನ್ನು ನಾನು ಹೇಳೋದಿಲ್ಲ. ನಗೌರಲ್ಲಿ ನಾನು ಎಲ್ಲೆಲ್ಲಿ ಕಾರ್ಯಕ್ರಮ ಇಡೀ ಉತ್ತರ ಕರ್ನಾಟಕದಲ್ಲಿ ತಿರುಗಿನಿ. ಯಾವ ಜನ ಹೆಂಗೆ ನಗುತ್ತಾರೆ. ಕಣ್ಣ ನಗೋರು ಬೇರೆ, ಮೀಶ ನಗೋರು ಬೇರೆ, ಮುಸಿ ನಗೋರು ಬೇರೆ, ಅನಾಹುತ ನಗೋರು ಬೇರೆ. ಒಂದು ಕಾರ್ಯಕ್ರಮ ಗದಿಗೆ ಕಾರ್ಯಕ್ರಮ ಹೋಗಿದ್ದೆ. ಕಣ್ಣ ನಗೋರು ಯಾರು ಅಂತ ನಿಮಗೆ ಹೇಳುತ್ತೆ. ನಾನೊಂದು ನಾಟಕದ ಪ್ರಸಂಗ ಹೇಳು ಬಂದರೆ ಒಬ್ಬ ಮುಂದೆ ಕುಂತ್ಕೊಂಡು ಹಿಂಗೆ ಮಾಡವ. ನನಗೆ ಗಾಬರಿ ಇದೆ. ಕಾರ್ಯಕರ್ತನ ಕೇಳಿದೆ, ಸರ್ ಅವ್ರು ಕಣ್ಣು ಹಿಂಗೆ ಮಾಡಿ ಲಾಸ್ಟ್ ಹಿಂಗೆ ಯಾಕೆ ಮಾಡ್ತಾರಂದ್ರೆ, ಸರ್ ನಿಮ್ಮ ಪುಣ್ಯ ರೀ ಅಂದ್ರೆ ಅವರು. ಯಾಕ್ರಿ ಅಂದ್ರೆ ಕಣ್ಣಾಗ ನಗ್ತಾರೆ ಅವರು. ಅವನು ಇಂಥ ಜನ ಅದಾರ ಅಂದ್ರೆ ಅವ್ನು ನೋಡ್ರಿ ಅರ್ಧ ಗಂಟೆ ಮಾತಾಡಿದ್ರೆ ಬರೀ ಕಣ್ಣ ಬರ್ತದೆ ಬರೀ ಅವ. ಇವ ಕಣ್ಣ ನಗವಂತ ಲೆಕ್ಕ ಹಾಕ್ಕೊಂಬಿಟ್ಟಿವಿ. ಇನ್ನು ಮೀಶೆ ನಗವ್ರು ಯಾರು? ಬಿಜಾಪುರದೊಂದು ಕಾರ್ಯಕ್ರಮ ಕಂದಗಲ್ ಹನುಮಂತರಾಯ ಕಲಾಮಂದಿರದಲ್ಲಿ ಟಿಕೆಟಿಗೆ ನಡೆದಿತ್ತು. ಬಿಜಾಪುರ ಜನ ಭಾಳ ಶಾಣೆ ಜನ. ಇಲ್ಲಿ ಯಾರು ಇದ್ರೆ ತಪ್ಪು ತಿಳ್ಕೊಬಿಟ್ಟು ದಯವಿಟ್ಟು. ಜುಬ್ಬ ಹಾಕಿರ್ತಾರೆ, ಎಲ್ಲಡಿಗೆ ಜಾಸ್ತಿ ಹಾಕ್ತಾರೆ. ಧನ್ಯವಾದ. ಹಾಗೆ ಜುಬ್ಬ ಹಾಕಿ ಇಡ್ತಾರೆ, ಎಲ್ಲಡಿಕೆ ಹಾಕಂದ್ರೆ ಹೆಂಗೆ ಬಿಡ್ತಾನೆ, ಈ ಕಡೆ ಎಲೆ ಇಟ್ಟಿರ್ತಾರೆ, ಅದ್ರಾಗ ಸ್ವಲ್ಪ ಸುಣ್ಣಿ ಇಟ್ಟಿರ್ತಾರೆ. ಅದನ್ನ ತಗೊಂಡು ಎಲೆ ಇಟ್ಕೊಂಡು ಅಡಿಕೆ ತಗೊಂಡು ಸ್ವಲ್ಪ ಕಡ್ದು ಮತ್ತೆ ಒಳ್ಳೆಕೊಂಡ್ಬಿಡ್ತಾರೆ. ಬಗಲಾಗಿ ಕೇಳಿರ್ಬಾರ್ದವ ಅಡಿಕೆನ. ಎಷ್ಟು ಜನರು ನೋಡ್ರಿ ಅವರು. ಈ ಎಲೆ ಇಷ್ಟು ತಗೊಂಡ ಇಷ್ಟು ಅಡಿಕೆ ಕಡ್ದು ಮತ್ತೆ ಒಳ್ಳೆ ಹಾಕ್ಬಿಡ್ತಾನೆ. ಅವು ಬಗಲ ನೋಡ್ತಾನೆ, ಪಾಪ ಅವನಿಗೆ ಸೆಟ್ ಆಗ್ತದೆ. ಅಡಿಕೆ ಕೇಳಿಗಳು ಅಂತ ಇಲ್ಲ ಎಂದಲಾಗೈತೆ ಯಾಕೆ ಕೊಡಂಗಿಲ್ಲ. ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರೆ ಬಾಯಿ ತುಂಬಿಕೊಂಡ್ಬಿಟ್ಟ, ಕುಂತ್ಕೊಂಡು ಬೆಳ್ಕೊಂಡ್ಬಿಟ್ಟು ನಾನು ಕಾರ್ಯಕ್ರಮ ಬಿಟ್ಟಿಲ್ಲ. ಜೋರು ನಗಿ ಬಂದಂಗೆಲ್ಲ ಮಾಡವ. ನಾನಿದ ನೋಡಿ ಪಕ್ಕದ ಸರ್ ಅವರು ಬರೀ ಹಿಂಗೆ ಮಾಡ್ತಾರಲ್ಲ, ಬರೀ ಉಚ್ಕೊಂಡು ಮೀಸಿ ಕುಣಿಸ್ತಾರಲ್ಲ ಸರ್, ಅವ್ರು ಬರೀ ಮೀಸೆಗೆ ನಗದ ಒಂದು. ಯಾಕಂದ್ರೆ ತಂಬಾಕು
ನಕ್ಕಾರ, ಅದಕ್ಕೆ ಅವ್ರು ಜಾಸ್ತಿ ಮತ್ತು ಜಾಸ್ತಿ ನಕ್ಕರ ಹೆಂಗಂದ್ರೆ ನೀವು ನಗಿಸ್ರೆ ಗುರ್ತಾಗುತ್ತೆ ಅಂದರು. ನಾನು ಒಂದು ಪ್ರಸಂಗಿ ಇದನ್ನು ಹೇಳಿದ್ನಲ್ಲ, ಇದು ಹೇಳಿದ ತಕ್ಷಣ ಆತ ಪುಫ್ ಅಂತ ಮಾಡಿಬಿಟ್ಟ, ಮುಂದವ್ರಿಗೆ ಹೋಗಿ ಬಿದ್ದುಬಿಡ್ತು. ಪುಣ್ಯ ನಾನು ಹತ್ರ ಇದ್ದು ನನಗೆ ಉಳ್ತದ ಅವ. ಓಹ್ ಇವರೆಲ್ಲ ಮೀಶೆ ಅನ್ನಗವರು. ಇನ್ನು ಮುಸಿ ಅನ್ನಗವ್ರು ಯಾರು? ಇದು ಹೆಣ್ಮಕ್ಳ ಆಸ್ತಿ. ಹೆಣ್ಮಕ್ಳು ಭಾಳ ಚಂದ. ನಮ್ಮ ಹಳ್ಳಿ ಕಡೆ ನೋಡ್ಬೇಕು. ಇಲ್ಲಿ ಬೆಂಗಳೂರಾಗ ಮುಸಿ ಇಲ್ಲ ಇಲ್ಲ, ಏನಿದ್ರು ನೇರ. ನಮ್ಮ ಕಡೆಗೆ ಜಾತ್ರೆ ಬಂದ್ರೆ ನೋಡ್ಬೇಕು. ಜಾತ್ರೆ ಮುಂದೆ ಮಾವ ಬಂದಾನಂತೆ ಅಂತ ಶುರುಕಳೆ. ಮಾವ ಯಾವ ಬಂದು ಒಂದು ಮಾವ ಸುಮ್ಮನೆ ಇಷ್ಟು ಮಾಡಿ ಸಾಕು. ಮಾವ ಇಲ್ಲವ್ರಿ, ಮಾವನ ನವರಂದ್ರೆ ಸುಕ್ಕುಲ್ಲ ಆಗಿಬಿಟ್ಟಿರ್ತಾವ. ಸುಮ್ಮನೆ ಹಾಕಿ ಇಷ್ಟ ಅಂದೆ ಮಾವ ಅಂತ ಇಷ್ಟ ಅಂದ್ಬಿಟ್ರೆ ಸಾಕು. ಏನು ಬೇಕು ಹೇಳು, ಬಳೆ ಜಾತ್ರೆಗೆ ಏನು ಬೇಕು ಹೇಳು, ಬಳೆ ಇಡಿಸಲ್ಲ ಏನು ಇಡಿಸಲ್ಲ, ಏನು ಬೇಡ ಮಾವ ಅಂತ ಏನು ಬೇಡ. ಅಯ್ಯೋ ಎಷ್ಟು ಚಂದ ಇರ್ತಾನೆ, ಎಷ್ಟು ಸೊಗಸಿರ್ತದೆ ಅವರಲ್ಲಿ, ಇಷ್ಟು ಮಾಡಿದ್ರೆ ಸಾಕು ಅಂದ. ಅವನ ಕೈ ಮೇಲೆ ಕೈ ಇಟ್ಟು, ಜೋಗಪ್ಪ ನಿಂದು ಯಾವ ಊರು ಅಂದೆ. ಯಪ್ಪ ನಂದು ಗದಗ ಅಂದವ. ಅಂದ್ಕೊಳ್ಳೇನೆ ನೋಡ್ರಿ ಇಷ್ಟು ಆನಂದ ಆಗಿಬಿಡ್ತು. ಎಷ್ಟು ಮಂದಿ ಇದ್ದೀರಿ? ನಾನು ಈಗ ನಾನು ಈಕೆ ಇಬ್ಬರೇ ಇರೋದು, ನೀನು ಬಂದರೆ 3 ಆಕೆ. ಅಷ್ಟಂದು ಅನ್ಕೊಳ್ಳೆ ಮತ್ತೆ ಅವು ಟಿಮುಟಿ ಟಿಕಿ ಬಾರಿಸ್ಕೊಳ್ಳೆ. ಪರಶುರಾಮನ ತಾಯಿ ಅಯ್ಯಲ್ಲಮ್ಮ ದೇವಿ, ಪರಶುರಾಮನ ತಾಯಿ ಅಯ್ಯಲ್ಲಮ್ಮ ದೇವಿ, ಪರಶುರಾಮನ ತಾಯಿ. ಇಷ್ಟಂದು ಬಂತು ಮಾವ ಅಂದ. ಜಗತ್ತು ಮರ್ತು ಬಿಟ್ಟಿನ್ರಿ ನಾನು. ಬಂದು ಅವನ ಕೈ ಮೇಲೆ ಕೈ ಹಿಡಿದು ಕುಂತಿದ್ದೆ. ನಾನು ಹೆಂಡ್ತಿ ಪಟ್ನಂತ ಬಡ್ದಲ್ರಿ, ಖಬರ ಇಲ್ಲ ನನಗೆ. ಮತ್ತೆ ಒಂದು ಹೇಟು ಬಡ್ದಲ್ರಿ. ಬಡ್ದ ಹಿಂಗೆ ನೋಡ್ತಾನೆ, ಬಗಲಾಗಿ ಹೆಂಡ್ತಿ ಬುಡು ಕೈ ಅಂದ್ಲು. ಯಾಕೆ ಅಂದೆ? ಬುಡು ಮೊದಲು ಅಂದೆ. ಇಲ್ಲ ಅದು ಗಂಡಸು ಅಂದೆ. ಅದು ಗಂಡಸಾಗಲಿ ಹೆಂಗಸಲ್ಲ, ಮೊದಲು ಕೈ ಬಿಡು ಅಂದ್ಲ ಆಕೆ. ನೋಡ್ರಿ ಅವತ್ತು ಪಕ್ಕಕ್ಕೆ ನಾನು ಹೆಂಡ್ತಿದ್ಲಂತ ಇವತ್ತು ಬಂದು ನಿಮ್ಮ ಮುಂದೆ ನಿಂತೀನಿ ನಾನು. ಇಲ್ಲಾಂದ್ರೆ ನಾನು ಹಡ್ಲಿ ಉತ್ಕೊಂಡು ಎಲ್ಲಿ ಕಾಣಿನೆ ಅಯ್ಯಲ್ಲವನಂತ ಎಲ್ಲಿ ಕಾಣಿನೆ ಜೋಗಪ್ಪಾಗಿ ಹೋಗಿಬಿಡ್ತಿದ್ದೆ. ಏಲ್ಲ ದೀಪ ಗಾದೆನೇ ಐತಲ್ಲೋ, ಸುಮ್ಕೆ ಇರ್ಲಾರ್ದವನು ಅದೆಲ್ಗೋ ಇರುವೆ ಬಿಟ್ಕೊಂಡ್ರು ಅಂದಂಗೆ ಹಂಗಾಯ್ತು ಕಣ್ಲ. ನಾನೇ ಕಟ್ಟಿದ್ದು ಪಕ್ಷವ ಅಂತ ಎಗರಾಡ್ತಿದ್ದ ನಮ್ಮ ಮಾಜಿ CM ಮೊನ್ನೆ ಡೆಲ್ಲಿಯಿಂದ ಗಡ್ಕರಿ ಸಾಹೇಬ್ರು ಓಡ್ ಬಂದರೆ, ಲೇ ತಮ್ಮ ಮುಚ್ಕೊಂಡಿರಂಗಿದ್ರೆ ಇರ್ಲ, ಇಲ್ಲ ಅಂದ್ರೆ ನಿನ್ನ ಶಿಷ್ಯ ಡ್ಯಾನ್ಸ್ ಆಚಾರ್ಯ ಅಂಡ್ ಟೀಮ್ನ ಕರ್ಕೊಂಡು ಎಲ್ಲಾನ ಕಣ್ಣಿ ಕಾಣ್ದಂಗೆ ಹೋಯ್ಬಿಡು ಅಂದ್ರಂತೆ ಕಣ್ಲ. ಪಾಪ ಅವಾಗ ನಮ್ಮ ಎಡ್ಡಿ ಯಪ್ಪ ಕೆಲಸ ಕೆಟ್ಟೋಯ್ತು ಕಣ್ಲ, ಕೆಲಸ ಕೊಟ್ಟೋಯ್ತು ಅಂತ ಹೇಳ್ಕೊಂಡು ಇವತ್ತು ಮತ್ತೆ ಇನ್ನೊಂದು ತಗಾದೆ ತೆಗೆದೈತಂತಲ್ಲೂ. ಮತ್ತೆ ನಂಗೊಂದು ಸೀಟ್ ಬೇಕು ಅಂತ ಆಟ ಮಾಡ್ತಾವ್ರಂತೆ ಕಣ್ಲ. ಈ ಪಾರ್ಟಿ ಕರೆ ಸಾಹೇಬ್ರು ಏನಂತಾರೆ ಅಂತ ನಾವು ಕಾಯವ ಕಣ್ಲ ದೀಪ. ನೋಡೋಣ ಮುಂದಕ್ಕೆ ಏನೇನು ಆಯ್ತದೆ ಅಂತ. ಯಾರೇನು ಮಾಡಿದ್ರು ನಮ್ಗೇನಲ್ಲ ದೀಪ, ನಡೀಲ ನಾವು ಶಿವನೇ ಶ್ಯಾಮ್ಲಿಂಗ ಅನ್ಕೊಂಡು ಇಲ್ಲೇ ಹೋಗಿ ಬರ್ತೀವಿ. ಎಲ್ರು ಹೋಗ್ಬೇಡ್ರಪ್ಪ, ಇನ್ನೊಂದಿಷ್ಟು ಕಾಮಿಡಿ ಮಂಕ್ರಿನಾಗೆ ಮನೆ ತಾವಿಂದ ಬೋತೈತೆ, ಅದನ್ನು ತಗೋ ತೋರಿಸ್ಬಿಡ್ತೀವಿ. ಅಲ್ಲಿ ತಕ ಇಲ್ಲೇ ಇರ್ರಿ, ಒಂದೇ ಒಂದು ಬ್ರೇಕ್ ತಗೊಂಬರೋಣ, ಏನಂತೀರಾ?